ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂತಹ ಏನು ಜನರಲ್ ಇಲೆಕ್ಷನ್ಸ್ ಇದೆ, ಸಾರ್ವತ್ರಿಕ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಶೇಖ್ ಹಸೀನಾ ಅವರ ಪಕ್ಷ ಅಂದ್ರೆ ಅವಾಮಿ ಲೀಗು ಒಂದು ಜಯಬೇರಿಯನ್ನ ಬಾರಿಸಿದೆ. ಈ ಜಯಬೇರಿಯಿಂದ ನಮ್ಮ ಭಾರತಕ್ಕೆ ಆಗುವಂತಹ ಲಾಭಗಳೇನು, ಮತ್ತೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರತಕ್ಕಂತಹ ಸಮಸ್ಯೆಗಳೇನು, ಮತ್ತು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರತಕ್ಕಂತಹ ಒಂದು ಕನೆಕ್ಟಿವಿಟಿ ಅಂದ್ರೆ ಸಂಪರ್ಕ ಕೊಂಡಿಗಳೇನು, ಹಾಗೂ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರತಕ್ಕಂತಹ ರೈಲು ಸಂಚಾರಗಳೇನು, ಬಸ್ಸಿನ ಓಡಾಟಗಳೇನು, ಹಾಗೂ ಭಾರತ ಮತ್ತು ಬಾಂಗ್ಲಾದೇಶದ ಮುಂದೆ ಇರುವಂತಹ ಸವಾಲುಗಳೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವೆಲ್ಲ ಸುದ್ದಿಯಲ್ಲಿ ನೋಡಿರ್ತೀರ, ಶೇಖ್ ಹಸೀನಾ ಅವರ ಪಕ್ಷ ಅಂದ್ರೆ ಅವಾಮಿ ಲೀಗು ಮೊನ್ನೆ ನಡೆದಿರತಕ್ಕಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಬೇರಿಯನ್ನ ಬಾರಿಸಿದೆ. ಇದು ಯಾವ ಪಕ್ಷದ ವಿರುದ್ಧ ಜಯಬೇರಿಯನ್ನ ಬಾರಿಸಿದೆ ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿ. ಈ ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿ ಅನ್ನೋದು ನಮ್ಮ ಭಾರತದ ವಿರುದ್ಧವಾಗಿರ್ತಕ್ಕಂತಹ ಒಂದು ಪಕ್ಷ. ಯಾವಾಗಲೂ ನಮ್ಮ ಭಾರತದ ವಿರುದ್ಧ ಪಿತೂರಿಯನ್ನ ಮಾಡುತ್ತೆ. ಸೊ ಹೀಗಾಗಿ ಅವಾಮಿ ಲೀಗು ಮತ್ತೆ ಅಧಿಕಾರಕ್ಕೆ ಬಂದಿರೋದ್ರಿಂದ ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಸಂಬಂಧಗಳನ್ನು ಬೆಳೆಸಲು ಅನುಕೂಲ ಆಗುತ್ತೆ. ಹಾಗಾದ್ರೆ ಕೆಲವೊಂದಿಷ್ಟು ಬಾಂಗ್ಲಾದೇಶದ ಮಾಹಿತಿಗಳನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅಂದ್ರೆ ಮುಸ್ಲಿಮರು ಬಹುಸಂಖ್ಯಾತರಿದ್ದಾರೆ ಬಾಂಗ್ಲಾದೇಶದಲ್ಲಿ. ಹಾಗೂ ಅಲ್ಲಿ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 160 ಮಿಲಿಯನ್ಗಿಂತ ಜಾಸ್ತಿ ಇದೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಮತ್ತೆ ಇಲ್ಲಿ ಬಹುಮುಖ್ಯವಾದ ಸಂಗತಿ ಅಂದ್ರೆ ಬಾಂಗ್ಲಾದೇಶ ಮತ್ತು ಭಾರತದಲ್ಲಿ ಒಂದು ಸಮಾನತೆ ಇದೆ. ಯಾವುದರಲ್ಲಿ ಸಮಾನತೆ ಇದೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಅಂದ್ರೆ ವಾತಾವರಣದ ಬದಲಾವಣೆಗಳಾಗಿರ್ಬೋದು, ಅಥವಾ ಇಸ್ಲಾಮಿಸ್ಟ್ ಮಿಲಿಟನ್ಸಿ ಆಗಿರ್ಬೋದು, ಹಾಗೂ ಬಡತನ ಆಗಿರ್ಬೋದು, ಮತ್ತು ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರ ಆಗಿರ್ಬೋದು. ಇವೆಲ್ಲವೂ ನಮ್ಮ ಸೌತ್ ಏಷ್ಯಾ ಏನಿದೆ ಅಂದ್ರೆ ನಮ್ಮ ದಕ್ಷಿಣ ಏಷ್ಯಾ ಏನಿದೆ, ಇವೆಲ್ಲ ಇಲ್ಲಿ ಕಾಮನ್. ಎಲ್ಲ ದೇಶಗಳಲ್ಲಿ ಇವೆಲ್ಲ ಕಾಮನ್. ಭ್ರಷ್ಟಾಚಾರ ಆಗಿರ್ಬೋದು, ಬಡತನ ಆಗಿರ್ಬೋದು, ಅಥವಾ ಏನು ಹವಾಮಾನ ಬದಲಾವಣೆ ಆಗಿರ್ಬೋದು, ಅಥವಾ ಏನು ಇಸ್ಲಾಮಿಸ್ಟ್ ಮಿಲಿಟನ್ಸಿ ಇದೆ ಅಂದ್ರೆ ಈ ISI ಅಂದ್ರೆ ಪಾಕಿಸ್ತಾನದ ISI. ಸೊ ಇವರೆಲ್ಲ ಒಂದು ನಮ್ಮ ದೇಶದ ಶಾಂತಿಯನ್ನ ಕದಡುವಂತಹ ಒಂದು ಗುಂಪುಗಳು. ಇದಾದ ನಂತರ ರೋಹಿಂಗ್ಯಾ ಇಶ್ಯೂ ಆಗಿರ್ಬೋದು. ರೋಹಿಂಗ್ಯಾ ನಿಮಗೆಲ್ಲ ಗೊತ್ತೇ ಇದೆ, ನೀವು ಕಳೆದ ವರ್ಷ ಎಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರ. ರೋಹಿಂಗ್ಯಾಗಳು ಯಾರಂದ್ರೆ ಅವರು ಮಯನ್ಮಾರ್ ಗವರ್ಮೆಂಟ್ ನ ಪ್ರಕಾರ ಮಯನ್ಮಾರ್ನ ಒಂದು ರಾಕಿನೆ ರಾಜ್ಯ ಅಂತ ಮಯನ್ಮಾರ್ದಲ್ಲಿದೆ. ಆ ರಾಕಿನೆ ಸ್ಟೇಟ್ ನಲ್ಲಿ ಇರ್ತಕ್ಕಂತಹ ಅಕ್ರಮ ವಲಸಿಗರೇ ರೋಹಿಂಗ್ಯಾಗಳು. ಅಕ್ರಮ ವಲಸಿಗರು ಅಂತ ಮಯನ್ಮಾರ ದೇಶ ಹೇಳ್ತಾ ಇದೆ. ಸೊ ಇವರನ್ನೆಲ್ಲ ಓಡಿಸಿತ್ತು ಮಯನ್ಮಾರ ದೇಶ. ಸೊ ಹೀಗಾಗಿ ಇವರೆಲ್ಲ ರೋಹಿಂಗ್ಯಾಗಳು ಬಾಂಗ್ಲಾದೇಶ ಹಾಗೂ ಭಾರತಕ್ಕೆ ವಲಸೆ ಬಂದಿದ್ರು. ಭಾರತಕ್ಕೆ ಎಲ್ಲಿ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಬಂದು ನೆಲೆಸಿದ್ದಾರೆ. ಹಾಗೂ ಬಾಂಗ್ಲಾದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ರೋಹಿಂಗ್ಯಾಗಳು ಬಂದು ನೆಲೆಸಿದ್ದಾರೆ. ಸೊ ಹೀಗಾಗಿ ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಮತ್ತು ಇಲ್ಲಿ ಬಹುಮುಖ್ಯವಾದ ಸಂಗತಿ ಅಂದ್ರೆ ಬಾಂಗ್ಲಾದೇಶದ GDP ಅಂದ್ರೆ ಲಾಸ್ಟ್ ಇಯರ್ ಹಿಂದಿನ ವರ್ಷ 2018ರಲ್ಲಿ ಬಾಂಗ್ಲಾದೇಶದ GDP ಭಾರತಕ್ಕಿಂತ ಜಾಸ್ತಿ ಆಗಿದೆ. ಅಂದ್ರೆ 7.6% GDP ಯನ್ನ ಬಾಂಗ್ಲಾದೇಶ ದಾಖಲಿಸಿದೆ. ಮತ್ತು ಬಾಂಗ್ಲಾದೇಶವು ಭಾರತದ ಅತ್ಯಂತ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಎಲ್ಲಿ ಅಂದ್ರೆ ಸೌತ್ ಏಷ್ಯಾದಲ್ಲಿ, ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶವು ಭಾರತದ ಅತ್ಯಂತ ದೊಡ್ಡದಾದಂತಹ ಟ್ರೇಡ್ ಪಾರ್ಟ್ನರ್. ಅಂದ್ರೆ ಬಾಂಗ್ಲಾದೇಶದ ಜೊತೆಗೆ ಜಾಸ್ತಿಯಾಗಿ ಒಂದು ವ್ಯಾಪಾರವನ್ನ ಮಾಡುತ್ತೆ. ಸ್ನೇಹಿತರೆ, ಇದಿಷ್ಟು ಬಾಂಗ್ಲಾದೇಶದ ಮಾಹಿತಿ ಆಯ್ತು. ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ಇತ್ತೀಚಿನ ಬೆಳವಣಿಗೆಗಳು ಏನನ್ನೋದನ್ನ ನೋಡೋಣ ಬನ್ನಿ. ಈ ಎರಡು ದೇಶಗಳು ಇಲ್ಲೇನ ನಾನು ಮೆನ್ಷನ್ ಮಾಡಿದ್ದೀನಿ, ಎನರ್ಜಿ, ಸೆಕ್ಯೂರಿಟಿ, ಇಂಟೆಲಿಜೆನ್ಸ್, ಈ ಕ್ಷೇತ್ರಗಳಲ್ಲಿ ಈ ಎರಡು ದೇಶಗಳು ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶಗಳು ಕೈ ಜೋಡಿಸಿ ಒಂದು ಕಾರ್ಯವನ್ನ ಮಾಡ್ತಾ ಇವೆ. ಒಬ್ಬರಿಗೊಬ್ರು ಸಹಾಯವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ, ಈ ಕ್ಷೇತ್ರಗಳಲ್ಲಿ. ಮತ್ತು ಆಕ್ಟ್ ಈಸ್ಟ್ ಪಾಲಿಸಿ, ನಿಮಗೆ ಗೊತ್ತು ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ಮೊದಲು 2014ಕ್ಕಿಂತ ಮೊದಲು ಲುಕ್ ಈಸ್ಟ್ ಪಾಲಿಸಿ ಇತ್ತು. ಆದರೆ ಕೇಂದ್ರದಲ್ಲಿ NDA ಗವರ್ಮೆಂಟ್ ಬಂದ ನಂತರ ಅದನ್ನ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಮಾಡಿದ್ದಾರೆ. ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ನಮ್ಮ ಭಾರತದಿಂದ ಪೂರ್ವಕ್ಕೆ ಇರುವಂತಹ ದೇಶಗಳೊಂದಿಗೆ ಒಂದು ಉತ್ತಮವಾದ ವ್ಯಾಪಾರ ಸಂಬಂಧವನ್ನು ಹೊಂದುವ ಉದ್ದೇಶದಿಂದ ಆಕ್ಟ್ ಈಸ್ಟ್ ಪಾಲಿಸಿಯನ್ನ ಮಾಡಿದ್ದಾರೆ. ಈಸ್ಟ್ ಅಂದ್ರೆ ಇಲ್ಲಿ ಪೂರ್ವಕ್ಕೆ, ಅಂದ್ರೆ ಪೂರ್ವಕ್ಕೆ ಇರುವಂತಹ ದೇಶಗಳ ಜೊತೆಗೆ ಒಂದು ಉತ್ತಮವಾದ ವ್ಯಾಪಾರ ಸಂಬಂಧವನ್ನು ಹೊಂದಲು ಪಾಲಿಸಿಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಸಬ್ ರೀಜನಲ್ ಗ್ರೂಪ್ಸ್ ಅಂದ್ರೆ ಬಿಮ್ಸ್ಟೆಕ್ ಆಗಿರ್ಬೋದು, BBIN ಆಗಿರ್ಬೋದು. BBIN ಅಂದ್ರೆ ಭೂತಾನ್, ಬಾಂಗ್ಲಾದೇಶ್, ಇಂಡಿಯಾ, ನೇಪಾಳ್ ಮತ್ತು ಸಾರ್ಕ್. ನಿಮಗೆಲ್ಲ ಗೊತ್ತೇ ಇದೆ, ಇವುಗಳ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಬಿಮ್ಸ್ಟೆಕ್, BBIN ಮತ್ತೆ ಸಾರ್ಕ್, ಅವುಗಳನ್ನೆಲ್ಲ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ.
ಈ ತರ ಒಂದು ಗ್ರೂಪ್ ಗಳನ್ನ ಮಾಡಿಕೊಂಡು ಭಾರತ ಮತ್ತು ಬಾಂಗ್ಲಾದೇಶಗಳು ಒಂದು ಉತ್ತಮವಾದ ವ್ಯಾಪಾರ ಸಂಬಂಧವನ್ನ ಹೊಂದಿವೆ ಈ ಗ್ರೂಪ್ಗಳಲ್ಲಿ. ಮತ್ತು ನಾನು ಆವಾಗಲೇ ಹೇಳ್ತಾ ಇದ್ದೆ ವಿಡಿಯೋ ಸ್ಟಾರ್ಟ್ ಆದಾಗ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿ. ಈ ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿ ಏನಂದ್ರೆ ಇದು 2009ಕ್ಕಿಂತ ಮೊದಲು ತನ್ನ ಅಧಿಕಾರವನ್ನ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಿತ್ತು. 2009ರ ನಂತರ ಶೇಖ್ ಹಸೀನಾ ಅವರ ಆಡಳಿತ ಶುರುವಾಗಿದೆ. ಇದು ಎರಡನೆಯ ಅವಧಿಗೆ ಮತ್ತೆ ಆಯ್ಕೆಯಾಗಿದ್ದಾರೆ ಶೇಖ್ ಹಸೀನಾ ಅವರು. 2009ಕ್ಕಿಂತ ಮೊದಲು ಕಂಡೀಷನ್ ಹೇಗಿತ್ತು, ಸಿಚುವೇಶನ್ ಹೇಗಿತ್ತು ಅಂದ್ರೆ, ಈ ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಉಗ್ರರನ್ನ ಮತ್ತು ಈ ಬಂಡುಕೋರರನ್ನ ಮತ್ತು ಅಕ್ರಮ ವಲಸಿಗರನ್ನ ತಯಾರು ಮಾಡಿ ಭಾರತದ ಒಳಗಡೆ ನುಗ್ಗಿಸಲು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಅಂದ್ರೆ ಅಕ್ರಮವಾಗಿ ನುಸುಳಲು ಒಂದು ಸಹಾಯವನ್ನು ಮಾಡ್ತಾ ಇದ್ರು. ಎಲ್ಲಿ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಈ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿ ಅನ್ನೋದು ನಮ್ಮ ಭಾರತಕ್ಕೆ ವಿರುದ್ಧವಾದಂತಹ ಪಾರ್ಟಿ. ಅದಕ್ಕೆ ನಾವು ಯಾವತ್ತೂ ಬಾಂಗ್ಲಾದೇಶ್ ನ್ಯಾಷನಲಿಸ್ಟಿಕ್ ಪಾರ್ಟಿಯನ್ನ ಸಪೋರ್ಟ್ ಮಾಡೋದಿಲ್ಲ. ಸೊ ಹೀಗಾಗಿ ಅವಾಮಿ ಲೀಗ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಭಾರತಕ್ಕೆ ಹೆಚ್ಚಿನ ಲಾಭಗಳಾಗಲಿವೆ. ಹಾಗಾದ್ರೆ ಇಷ್ಟು ವರ್ಷಗಳಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರತಕ್ಕಂತಹ ಒಂದು ಸಂಪರ್ಕ ವ್ಯವಸ್ಥೆ, ಈ ಸಂಪರ್ಕ ವ್ಯವಸ್ಥೆಯ ಮೇಲೆ ಏನು ಪಾಲಿಸಿಗಳನ್ನ ಮಾಡಿದ್ದಾರೆ, ಏನು ಕಾರ್ಯರೂಪಗಳನ್ನ ತಂದಿದ್ದಾರೆ ಅನ್ನೋದನ್ನು ನೀವು ನೋಡೋದಾದ್ರೆ, ಪದ್ಮಾ ರಿವರ್ ನಿಮಗೆಲ್ಲ ಗೊತ್ತಿದೆ. ಪದ್ಮಾ ರಿವರ್ ಅಂದ್ರೆ ಗಂಗಾ ನದಿಯು ಪಶ್ಚಿಮ ಬಂಗಾಳ ಗಡಿಯನ್ನ ದಾಟಿ ಬಾಂಗ್ಲಾದೇಶಕ್ಕೆ ಎಂಟರ್ ಆದ ನಂತರ ಇದಕ್ಕೆ ಪದ್ಮಾ ನದಿ ಅಂತ ಕರೀತಾರೆ. ಅವರು ಗಂಗಾ ನದಿ ಅಂತ ಕರೆಯೋದಿಲ್ಲ. ಈ ಪದ್ಮಾ ನದಿಯನ್ನ ಅಭಿವೃದ್ಧಿ ಪಡಿಸಲಾಗಿದೆ ಮತ್ತು ಇಲ್ಲಿ ಒಳನಾಡು ಜಲ ಸಾರಿಗೆಗಳನ್ನು ಮಾಡಲಾಗಿದೆ. ಹಾಗೂ ಅಖೌರಾ ಅಗರ್ತಲಾ ರೈಲ್ ಲಿಂಕ್, ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರ ಅಖೌರಾ, ಇಲ್ಲಿ ಎಡಗಡೆ ಇರೋದು ಅಖೌರಾ ಮತ್ತು ಅಗರ್ತಲಾ ಅನ್ನೋದು ತ್ರಿಪುರಾ ರಾಜ್ಯದ ರಾಜಧಾನಿ. ಸೊ ಇವುಗಳ ನಡುವೆ ಒಂದು ರೈಲ್ವೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಎರಡೂ ಕಡೆಯ ಜನರ ಸಂಬಂಧಗಳನ್ನು ಬೆಸೆಯಲು ಈ ಬಾಂಗ್ಲಾದೇಶದವರು ಮತ್ತು ಭಾರತದವರು ಒಂದು ಯೋಜನೆಯನ್ನ ಕೈ ಎತ್ಕೊಂಡು ರೈಲ್ವೆ ಲಿಂಕ್ ಅನ್ನ ಒದಗಿಸಿದ್ದಾರೆ. ಹಾಗೂ ಇಲ್ಲಿ ಬಹು ಮುಖ್ಯವಾದ ಸಂಗತಿ ಅಂದ್ರೆ, ಬಾಂಗ್ಲಾದೇಶವು ಒಂದು ಒಳ್ಳೆಯ ಸಹಾಯವನ್ನ ಮಾಡಿದೆ ಭಾರತಕ್ಕೆ. ಏನಂದ್ರೆ ಅದು, ನಾವೆಲ್ಲ ಭಾರತದಲ್ಲಿ ಹೇಗೆ ಒಂದು ಇಂಟರ್ನೆಟ್ ಫೆಸಿಲಿಟಿಯನ್ನ ಯೂಸ್ ಮಾಡ್ತಾ ಇದೀವಿ, ಆ ಫೆಸಿಲಿಟಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಲಭ್ಯವಿಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಈಶಾನ್ಯ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅದು ಡೈರೆಕ್ಟ್ ಆಗಿ ದಾರಿಗಳಿಲ್ಲ. ನಾವೆಲ್ಲ ಹೇಗೆ ಹೋಗ್ಬೇಕಂದ್ರೆ ಸಿಲಿಗುರಿ ಕಾರಿಡಾರ್ ಅನ್ನ ಬಳಸ್ಕೊಂಡು ಅಸ್ಸಾಂ ಮೂಲಕ ಹೋಗ್ಬೇಕಾಗಿದೆ. ಹೀಗಾಗಿ ಬಾಂಗ್ಲಾದೇಶದವರು ಒಂದು ಸಹಾಯವನ್ನ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ, ಕಾಕ್ಸ್ ಬಜಾರ್ ಅಂದ್ರೆ ಬಾಂಗ್ಲಾದೇಶದಲ್ಲಿರುವ ಚಿತ್ತಗಾಂಗ್ ರಾಜ್ಯದಲ್ಲಿರುವ ಕಾಕ್ಸ್ ಬಜಾರ್ ನಿಂದ ಅಗರ್ತಲಾ ಅಂದ್ರೆ ತ್ರಿಪುರಾ ರಾಜ್ಯದ ಅಗರ್ತಲಾವರೆಗೂ ಒಂದು ಫಾಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅತ್ಯಂತ ವೇಗವಾಗಿರತಕ್ಕಂತಹ ಇಂಟರ್ನೆಟ್ ಸೌಲಭ್ಯವನ್ನ ಈಶಾನ್ಯ ರಾಜ್ಯಗಳಿಗೆ ಈ ಬಾಂಗ್ಲಾದೇಶವು ಒದಗಿಸ್ತಾ ಇದೆ. ಮತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತಹ ಏನು ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ಸ್ ಇದೆ, ಅಂದ್ರೆ ಅಣುಶಕ್ತಿಯಿಂದ ಏನು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ, ಇವುಗಳಿಗೆ ನಮ್ಮ ಭಾರತವು ಕೂಡ ಸಹಾಯವನ್ನ ಮಾಡ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ರೂಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಭಾರತವು ತನ್ನ ಸಹಾಯವನ್ನ ಚಾಚಿದೆ. ಅಲ್ಲಿ ಕೂಡ ಸಹಾಯ ಮಾಡ್ತಾ ಇದೆ ಅದರ ಕನ್ಸ್ಟ್ರಕ್ಷನ್ಗೆ, ಅಲ್ಲಿ ಟೆಕ್ನಾಲಜಿಯನ್ನು ಒದಗಿಸಲು, ತಂತ್ರಜ್ಞಾನವನ್ನ. ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಸದ್ಯದ ಪರಿಸ್ಥಿತಿಗಳೇನು, ಬನ್ನಿ ನೋಡೋಣ. ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶವು ಭಾರತಕ್ಕಿಂತ ಅತ್ಯಂತ ಚಿಕ್ಕದಾದಂತಹ ದೇಶ. ಹೀಗಾಗಿ ನಮ್ಮ ಭಾರತದಿಂದ ಏನು ವಸ್ತುಗಳು ರಫ್ತಾಗುತ್ತೆ ಬಾಂಗ್ಲಾದೇಶಕ್ಕೆ, ಅದು ಜಾಸ್ತಿ ಪ್ರಮಾಣದಲ್ಲಿದೆ. ಹಾಗೂ ಬಾಂಗ್ಲಾದೇಶದಿಂದ ಭಾರತಕ್ಕೆ ಏನು ರಫ್ತಾಗುತ್ತೆ ಮಟೀರಿಯಲ್ಸ್, ವಸ್ತುಗಳು, ಅವು ಕಡಿಮೆ ಪ್ರಮಾಣದಲ್ಲಿವೆ. ಯಾಕಂದ್ರೆ ಬಾಂಗ್ಲಾದೇಶದ ಕೆಪಾಸಿಟಿ, ಉತ್ಪಾದನೆಯ ಕೆಪಾಸಿಟಿ ಭಾರತಕ್ಕಿಂತ ಕಡಿಮೆ ಇದೆ. ಸೊ ಹೀಗಾಗಿ ಇಲ್ಲಿ ಟ್ರೇಡ್ ಡೆಫಿಸಿಟ್ ಆಗುತ್ತೆ. ಟ್ರೇಡ್ ಡೆಫಿಸಿಟ್ ಅಂದ್ರೆ ಎರಡೂ ದೇಶಗಳ ನಡುವೆ ಒಂದು ವ್ಯಾಪಾರದ ಅಸಮತೋಲನ ಉಂಟಾದ್ರೆ ಅಲ್ಲಿ ಟ್ರೇಡ್ ಡೆಫಿಸಿಟ್ ಆಗುತ್ತೆ. ಈಗ ಉದಾಹರಣೆಯನ್ನ ನೋಡೋದಾದ್ರೆ, ಭಾರತದಿಂದ 100 ರೂಪಾಯಿಯಷ್ಟು ವಸ್ತುಗಳನ್ನ ಬಾಂಗ್ಲಾದೇಶಕ್ಕೆ ನಾವು ಮಾರಾಟ ಮಾಡ್ತಾ ಇದ್ರೆ, ಅದರ ಬದಲಾಗಿ ಬಾಂಗ್ಲಾದೇಶವು ಕೇವಲ 10 ರೂಪಾಯಿಗಳಷ್ಟು ವಸ್ತುಗಳನ್ನ ಭಾರತಕ್ಕೆ ಮಾರಾಟ ಮಾಡ್ತಾ ಇದ್ರೆ ಬಾಂಗ್ಲಾದೇಶಕ್ಕೆ 90 ರೂಪಾಯಿಯಷ್ಟು ನಷ್ಟ ಆಯಿತು. ಯಾಕಂದ್ರೆ ಇಲ್ಲಿ ಬಾಂಗ್ಲಾದೇಶವು ಕೇವಲ ಬರೀ 10 ರೂಪಾಯಿಗಳಷ್ಟು ಮಾರಾಟವನ್ನ ಭಾರತಕ್ಕೆ ಮಾಡ್ತಾ ಇದೆ. ಇದರ ಪ್ರತಿಯಾಗಿ ಭಾರತವು 100 ರೂಪಾಯಿಗಳಷ್ಟು ವಸ್ತುಗಳನ್ನ ಬಾಂಗ್ಲಾದೇಶಕ್ಕೆ ಮಾರಾಟ ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿರುವ ಹೆಚ್ಚಿನ ಹಣವು ಭಾರತಕ್ಕೆ ಹರಿದು ಹೋಗ್ತಾ ಇದೆ. ಹೀಗಾಗಿ ಇದನ್ನ ಟ್ರೇಡ್ ಡೆಫಿಸಿಟ್ ಅಂತ ಕರೀತಾರೆ. ಸೊ ಆವಾಗ ಬಾಂಗ್ಲಾದೇಶವು ನಮ್ಮ ಭಾರತಕ್ಕೆ ಬೈತಾ ಇರುತ್ತೆ, ಏನಂತ, ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದೆ, ಅದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ಹೀಗಾಗಿ ನಮ್ಮ ಭಾರತ ಸರ್ಕಾರವು ಕೂಡ ಇದಕ್ಕೆ ಸ್ಪಂದಿಸಿ ಬಾಂಗ್ಲಾದೇಶದಿಂದ ರಫ್ತಾಗುವಂತ ವಸ್ತುಗಳಿಗೆ ಡ್ಯೂಟೀಸ್ ಅಂದ್ರೆ ಸುಂಕಗಳನ್ನ ಕಡಿಮೆ ಮಾಡಿದೆ ಮತ್ತು ಕೆಲವು
ವಸ್ತುಗಳ ಮೇಲೆ ಸುಂಕಗಳನ್ನು ತೆಗೆದುಹಾಕಿದೆ. ಹೀಗಾಗಿ ಅವರು ಮುಕ್ತವಾಗಿ ಒಂದು ಎಕ್ಸ್ಪೋರ್ಟ್ ಅನ್ನ ಮಾಡಬಹುದು, ಅಂದ್ರೆ ರಫ್ತನ್ನ ಮಾಡಬಹುದು. ಅವುಗಳ ಮೇಲೆ ಏನು ಸುಂಕ ಇಲ್ಲದೆ ಇರೋದ್ರಿಂದ ಈ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗುತ್ತೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಭಾರತವು ಬಾಂಗ್ಲಾದೇಶಕ್ಕೆ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಡ್ತಾ ಇದೆ ಹಾಗೂ ಗ್ರಾಂಟ್ಸ್ ಅನ್ನ ಕೊಡ್ತಾ ಇದೆ. ಇಲ್ಲಿ ಲೈನ್ ಆಫ್ ಕ್ರೆಡಿಟ್ ಮತ್ತೆ ಗ್ರಾಂಟ್ಸ್ ಗೆ ಇರುವಂತಹ ಡಿಫರೆನ್ಸ್ ಏನು, ವ್ಯತ್ಯಾಸಗಳು ಏನು ಅನ್ನೋದನ್ನ ನೀವು ನೋಡೋದಾದ್ರೆ, ಲೈನ್ ಆಫ್ ಕ್ರೆಡಿಟ್ ಅಂದ್ರೆ ಸಾಲ. ಅಂದ್ರೆ ಈಗ ನೋಡಿ ಎಕ್ಸಾಂಪಲ್, ನಮ್ಮ ಭಾರತದವರು ಬಾಂಗ್ಲಾದೇಶಕ್ಕೆ 500 ಕೋಟಿ ರೂಪಾಯಿಗಳಷ್ಟು ಲೈನ್ ಆಫ್ ಕ್ರೆಡಿಟ್ ಅನ್ನ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಈ 500 ರೂಪಾಯಿಗಳನ್ನ ನಾವು ಏನು ಮಂಜೂರು ಮಾಡಿದೀವಿ, ಇದರಲ್ಲಿ ಅವರು ಕೇವಲ 100 ಕೋಟಿ ರೂಪಾಯಿಗಳಷ್ಟು ಡ್ರಾ ಮಾಡಿಕೊಂಡು ಅವರು ಯೂಸ್ ಮಾಡಿದ್ರೆ ಅವರಿಗೆ ಕೇವಲ 100 ಕೋಟಿ ರೂಪಾಯಿ ಮೇಲೆ ಮಾತ್ರ ಬಡ್ಡಿ ವಿಧಿಸಲಾಗುತ್ತೆ. ಅತ್ಯಂತ ಕಡಿಮೆ ದರದಲ್ಲಿ ಬಡ್ಡಿ ವಿಧಿಸಲಾಗುತ್ತೆ. ಸೊ ಹೀಗಾಗಿ ಲೈನ್ ಆಫ್ ಕ್ರೆಡಿಟ್ ಅನ್ನೋದು ಒಂದು ಸಾಲ. ನಾವು ಕೊಟ್ಟಿರುವಂತ ದುಡ್ಡು ಮತ್ತೆ ತಿರುಗಿ ಭಾರತಕ್ಕೆ ಬರುತ್ತೆ. ಹಾಗಾದ್ರೆ ಗ್ರಾಂಟ್ಸ್ ಅಂದ್ರೆ ಏನು? ಗ್ರಾಂಟ್ಸ್ ಅಂದ್ರೆ ನಾವು 100 ಕೋಟಿ ರೂಪಾಯಿಗಳನ್ನ ಬಾಂಗ್ಲಾದೇಶಕ್ಕೆ ಕೊಟ್ರೆ ಮತ್ತೆ ತಿರುಗಿ ಅದನ್ನ ಕೇಳೋ ಹಾಗಿಲ್ಲ. ಒಂದು ಸಲ ಗ್ರಾಂಟ್ಸ್ ಕೊಟ್ರೆ ಮುಗೀತು, ಆ ದುಡ್ಡನ್ನ ನಾವು ವಾಪಸ್ ಕೇಳೋ ಹಾಗಿಲ್ಲ. ಇದಾದ ನಂತರ ವೀಸಾ ಅಂದ್ರೆ ಭಾರತದಿಂದ ಬಾಂಗ್ಲಾದೇಶಕ್ಕೆ ಹೋಗುವಂತ ಪ್ರವಾಸಿಗರು ಮತ್ತು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವಂತಹ ಪ್ರವಾಸಿಗರಿಗೆ ಸರಳವಾಗಿರ್ತಕ್ಕಂತಹ ವೀಸಾವನ್ನ ಕೊಡ್ಲಾಗತ್ತೆ. ಅಂದ್ರೆ ಅದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಏನು ಡಿಫಿಕಲ್ಟೀಸ್ ಇರೋದಿಲ್ಲ, ಏನು ತೊಂದರೆಗಳಿರೋದಿಲ್ಲ. ತ್ವರಿತವಾಗಿ ಒಂದು ವೀಸಾವನ್ನ ವಿತರಣೆ ಮಾಡಲಾಗುತ್ತೆ. ಮತ್ತು 2017ರಲ್ಲಿ ಢಾಕಾ, ಖುಲ್ನಾ, ಕೋಲ್ಕತ್ತಾ ಬಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಈ ಬಸ್ ಅನ್ನ ಢಾಕಾ ಅಂದ್ರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಿಂದ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿರ್ತಕ್ಕಂತಹ ಕೋಲ್ಕತ್ತಾವರೆಗೂ ಬಸ್ ಫೆಸಿಲಿಟಿಯನ್ನು ಒದಗಿಸಲಾಗಿದೆ. ಹಾಗೂ ಖುಲ್ನಾ ಕೋಲ್ಕತ್ತಾ ಬಂಧನ್ ಎಕ್ಸ್ಪ್ರೆಸ್, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ರೈಲ್ವೆಯನ್ನ, ಇದನ್ನ 2017ರಲ್ಲಿ ಲಾಂಚ್ ಮಾಡಲಾಗಿದೆ. ಇದು ಒಂದು ರೈಲ್ವೆ ಸರ್ವಿಸ್ ಅನ್ನ ಕೊಡುತ್ತೆ. ಎಲ್ಲಿಂದ ಅಂದ್ರೆ ಖುಲ್ನಾ ಕೋಲ್ಕತ್ತಾ ಈ ಎರಡು ಪ್ರದೇಶಗಳಲ್ಲಿ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರೆ ನೀವು, ಈ ಪ್ರದೇಶದಲ್ಲಿ ರೈಲ್ವೆ ಫೆಸಿಲಿಟಿಯನ್ನ ಕೊಡುತ್ತೆ. ಹಾಗೂ ಇಮಿಗ್ರೇಷನ್ ಸರ್ವಿಸ್ ಫಾರ್ ಢಾಕಾ ಕೋಲ್ಕತ್ತಾ ಮೈತ್ರಿ ಎಕ್ಸ್ಪ್ರೆಸ್, ಅಂದ್ರೆ ಢಾಕಾ ಕೋಲ್ಕತ್ತಾದ ನಡುವೆ ಸಂಚರಿಸುವಂತಹ ಮೈತ್ರಿ ಎಕ್ಸ್ಪ್ರೆಸ್ ನ ಒಂದು ಇಮಿಗ್ರೇಷನ್ ಸರ್ವಿಸ್ ಅನ್ನ ಸರಳಗೊಳಿಸಲಾಗಿದೆ. ಇದಿಷ್ಟು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಇರತಕ್ಕಂತಹ ಸದ್ಯದ ಪರಿಸ್ಥಿತಿಗಳಾಯ್ತು. ಹಾಗಾದ್ರೆ ಈ ಎರಡು ದೇಶಗಳ ನಡುವೆ ಇರತಕ್ಕಂತಹ ಮುಂದಿನ ಸವಾಲುಗಳೇನು ಹಾಗೂ ಇದನ್ನ ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ನಾನು ಆವಾಗಲೇ ಹೇಳ್ತಾ ಇದ್ದೆ, ರೋಹಿಂಗ್ಯಾ ಸಮಸ್ಯೆ. ರೋಹಿಂಗ್ಯಗಳು ಯಾರಂದ್ರೆ ಮಯನ್ಮಾರ್ ದೇಶದಲ್ಲಿ ಇರ್ತಕ್ಕಂತಹ ರಾಖಿನೆ ರಾಜ್ಯದಲ್ಲಿ ಇರ್ತಕ್ಕಂತಹ ಈ ರೋಹಿಂಗ್ಯಾಗಳು ಅಕ್ರಮ ವಲಸಿಗರು ಅಂತ ಒಂದು ಹಣೆಪಟ್ಟಿಯನ್ನ ಕಟ್ಕೊಂಡವರು ಮಯನ್ಮಾರದಲ್ಲಿ. ಇವರನ್ನ ಬಾಂಗ್ಲಾದೇಶಕ್ಕೆ ಓಡಿಸಲಾಗಿದೆ. ಸೊ ಹೀಗಾಗಿ ಇವರೆಲ್ಲ ಬಾಂಗ್ಲಾದೇಶ ಮತ್ತು ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಬಂದು ನೆಲೆಸಿರೋದ್ರಿಂದ ಬಾಂಗ್ಲಾದೇಶವು ಭಾರತಕ್ಕೆ ನಾಯಕತ್ವವನ್ನು ವಹಿಸಿಕೊಳ್ಳಿ ಅಂತ ಒಂದು ಮನವಿಯನ್ನ ಮಾಡಿದೆ. ಯಾವುದ್ರ ಮೇಲೆ ಅಂದ್ರೆ ರೋಹಿಂಗ್ಯಾ ಸಮಸ್ಯೆಯ ಮೇಲೆ. ಅಂದ್ರೆ ಈ ರೋಹಿಂಗ್ಯಾ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಳತ್ವವನ್ನು ವಹಿಸಿ ಅಂತ ಬಾಂಗ್ಲಾದೇಶವು ಭಾರತಕ್ಕೆ ಮನವಿಯನ್ನ ಮಾಡಿದೆ. ಆದ್ರೆ ಭಾರತವು ಇದನ್ನ ತಳ್ಳಿ ಹಾಕಿದೆ. ಸೊ ಹೀಗಾಗಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳ ನಡುವೆ ಸ್ವಲ್ಪ ಬಿರುಕು ಉಂಟಾಗಿದೆ. ಸೊ ಎರಡನೇದಾಗಿ ನೋಡೋದಾದ್ರೆ ಬಾಂಗ್ಲಾದೇಶದಿಂದ ಅಕ್ರಮ ವಲಸೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಗಡಿಗಳು ಗಟ್ಟಿಮುಟ್ಟಾಗಿಲ್ಲ. ಪೋರಸ್ ಬಾರ್ಡರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಎಲ್ಲ ಕಡೆ ತಂತಿಯ ಬೇಲಿಗಳಿಲ್ಲ. ಸೊ ಹೀಗಾಗಿ ಅಕ್ರಮ ನುಸುಳುಕೋರರು ಮತ್ತು ಅಕ್ರಮ ವಲಸಿಗರು ಭಾರತಕ್ಕೆ ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಇವರು ಬರೋದ್ರಿಂದ ಭಾರತದಲ್ಲಿ ಸಮಸ್ಯೆಗಳು ಉಲ್ಬಣಿಸ್ತಾ ಇದ್ದಾವೆ. ಏನೇನು ಸಮಸ್ಯೆಗಳು ಅನ್ನೋದನ್ನ ನೀವು ನೋಡೋದಾದ್ರೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಥವಾ ಅವರಿಗೆ ರಸ್ತೆಗಳಾಗಿರ್ಬೋದು, ಅಥವಾ ಅವರಿಗೆ ಮನೆಗಳಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು. ಸೊ ಹೀಗೆಲ್ಲ ಏನೇನೇ ಪ್ರಾಬ್ಲಮ್ಸ್ ಇರಬಹುದು. ಯಾರಾದ್ರೂ ಹೊರಗಿನ ವ್ಯಕ್ತಿಗಳು ಒಳಗಡೆ ಬಂದ್ರೆ ಅವರಿಗೆಲ್ಲ ಎಲ್ಲಾ ಫೆಸಿಲಿಟಿಗಳನ್ನ ಕೊಡೋದಕ್ಕೆ ಕಷ್ಟ ಆಗತ್ತೆ. ಸೊ ಹೀಗಾಗಿ ಈ ಅಕ್ರಮ ವಲಸಿಗರನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗತ್ತೆ. ಮತ್ತು ಮೂರನೇದು ತೀಸ್ತಾ ನದಿ ಸಮಸ್ಯೆ. ಈ ತೀಸ್ತಾ ನದಿ ಅನ್ನೋದು ಹಿಮಾಲಯದಲ್ಲಿ ಹುಟ್ಟಿ ಸಿಕ್ಕಿಂ ರಾಜ್ಯದಲ್ಲಿ ಹರಿದು ನಂತರ ಪಶ್ಚಿಮ ಬಂಗಾಳದಲ್ಲಿ ಹರಿದು ನಂತರ ಬಾಂಗ್ಲಾದೇಶದಲ್ಲಿ ಹರಿಯುತ್ತೆ. ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಬಾಂಗ್ಲಾದೇಶವು ಭಾರತಕ್ಕೆ ಮನವಿಯನ್ನ ಮಾಡ್ತಾ ಇದೆ. ಆದ್ರೆ ನೀವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು, ನಮ್ಮ ಭಾರತದಲ್ಲಿ ನೀರು ಅಂದ್ರೆ ವಾಟರ್, ನೀರು ಅನ್ನೋದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಟೋಟಲ್ ಆಗಿ 3 ಲಿಸ್ಟ್ಗಳಿವೆ: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಾಂಕರೆಂಟ್ ಲಿಸ್ಟ್. ಸೊ ಈ ವಾಟರ್ ಅನ್ನೋದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ, ಅಂದ್ರೆ ರಾಜ್ಯ ಪಟ್ಟಿಯಲ್ಲಿದೆ. ಹೀಗಾಗಿ ನಾವು ಏನೇ ಒಂದು ಈ ಸಮಸ್ಯೆಯನ್ನ ಬಗೆಹರಿಸಬೇಕಾದ್ರೆ ಈ ತೀಸ್ತಾ ನದಿ ಪಶ್ಚಿಮ ಬಂಗಾಳದಲ್ಲಿ ಹರಿದು ಬಾಂಗ್ಲಾದೇಶವನ್ನು ಸೇರೋದ್ರಿಂದ ಮೊದಲು ನಾವು ಪಶ್ಚಿಮ ಬಂಗಾಳ ಸರ್ಕಾರದ ಒಂದು
ಸಹಿಯನ್ನ ತೆಗೆದುಕೊಳ್ಳಬೇಕು, ಒಪ್ಪಿಗೆಯನ್ನ ತೆಗೆದುಕೊಳ್ಳಬೇಕು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂತ ಸರ್ಕಾರವು ಈ ಒಂದು ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಇದು ಸ್ಟೇಟ್ ಲಿಸ್ಟ್ ಅಲ್ಲಿದೆ, ರಾಜ್ಯದ ಪಟ್ಟಿಯಲ್ಲಿದೆ. ಹೀಗಾಗಿ ಡೈರೆಕ್ಟ್ ಆಗಿ ಭಾರತ ಸರ್ಕಾರವು ಬಾಂಗ್ಲಾದೇಶದೊಂದಿಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೊದಲು ಪಶ್ಚಿಮ ಬಂಗಾಳದ ಒಪ್ಪಿಗೆಯನ್ನ ಪಡೆಯಬೇಕು. ಹೀಗಾಗಿ ಈ ತೀಸ್ತಾ ನದಿ ಸಮಸ್ಯೆ ಜ್ವಲಂತವಾಗಿ ಉಳಿದಿದೆ. ಹಾಗೂ 4ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ದಕ್ಷಿಣ ಏಷ್ಯಾದಲ್ಲಿ ಚೀನಾದ ಹೆಜ್ಜೆ ಗುರುತುಗಳು. ನಿಮಗೆಲ್ಲ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ದಕ್ಷಿಣ ಏಷ್ಯಾದಲ್ಲಿ ಚೀನಾ ಏನೇನು ಉಪಟಳ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಕೂಡ ಬ್ರೀಫ್ ಆಗಿ ಹೇಳ್ತೀನಿ. ಚೀನಾ ದೇಶವು ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಹಂಬನ್ ತೋಟ ಅನ್ನೋ ಒಂದು ಬಂದರನ್ನ ಪಡೆದುಕೊಂಡು ಅಲ್ಲಿ ತನ್ನ ನೌಕಾ ನೆಲೆಯನ್ನ, ಸೇನಾ ನೆಲೆಯನ್ನ ಅಭಿವೃದ್ಧಿ ಮಾಡ್ತಾ ಇದೆ. ಹಾಗೂ ಮಾಲ್ಡೀವ್ಸ್ ದೇಶಗಳಲ್ಲೂ ಕೂಡ ತನ್ನ ನೆಲೆಯನ್ನ ಸ್ಥಾಪಿಸಿದೆ. ಇದಾದ ನಂತರ ಪಾಕಿಸ್ತಾನದಲ್ಲಿ ಗ್ವಾದರ್ ಬಂದರು, ಗ್ವಾದರ್ ಪೋರ್ಟ್ ಅಂತ ಕರೀತಾರೆ, ಅಲ್ಲಿ ಕೂಡ ತನ್ನ ಹೆಜ್ಜೆ ಗುರುತನ್ನು ಮೂಡಿಸ್ತಾ ಇದೆ ಮತ್ತು ಬಾಂಗ್ಲಾದೇಶಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ. ಹೀಗಾಗಿ ಈ ಚೀನಾ ದೇಶವು ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಒಂದು ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ತನ್ನ ಹೆಜ್ಜೆ ಗುರುತನ್ನ ಸ್ಥಾಪಿಸ್ತಾ ಇದೆ. ಇದು ಭಾರತಕ್ಕೆ ಅತ್ಯಂತ ಕಳವಳಕಾರಿಯಾಗಿರ್ತಕ್ಕಂಥ ಸಂಗತಿ. ಮತ್ತು ಇತ್ತೀಚೆಗೆ ಚೀನಾ ದೇಶವು ಬಾಂಗ್ಲಾದೇಶಕ್ಕೆ ಒಂದು ಸಬ್ ಮರೀನ್ ಅನ್ನ ಕೊಟ್ಟಿದೆ, ಜಲಾಂತರ್ಗಾಮಿಯನ್ನ ಕೊಟ್ಟಿದೆ. ಇದು ಬಾಂಗ್ಲಾದೇಶದ ಪ್ರಥಮ ಜಲಾಂತರ್ಗಾಮಿ ನೌಕೆ. ಇದನ್ನು ನೋಡಿದ ನಮ್ಮ ಭಾರತ ಸರ್ಕಾರವು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ 500 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಟ್ಟಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಲೈನ್ ಆಫ್ ಕ್ರೆಡಿಟ್ ಅಂದ್ರೆ ಸಾಲ. ಮತ್ತು ಇಲ್ಲಿ ಬಹುಮುಖ್ಯವಾದ ಸಂಗತಿ ಅಂದ್ರೆ ಈ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೆಲವೊಂದು ಸ್ಪೆಸಿಫಿಕ್ ಪರ್ಪಸ್ ಮೇಲೆ ಕೊಡಲಾಗುತ್ತೆ. ಏನು ಸ್ಪೆಸಿಫಿಕ್ ಪರ್ಪಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಂದ್ರೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು, ಈ ಕೆಲವೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಕಾರ್ಯಗಳಿಗೆ ಮಾತ್ರ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಡಲಾಗತ್ತೆ. ಇದನ್ನ ಬಿಟ್ಟು ನೀವು ಬೇರೆದಕ್ಕೆ ಬಳಸೋ ಹಾಗಿಲ್ಲ. ಈ ದುಡ್ಡನ್ನ ಯಾವುದಕ್ಕೆ ಮಂಜೂರನ್ನ ಮಾಡಿರ್ತೀವಿ ಅದಕ್ಕೆ ಮಾತ್ರ ಇದನ್ನ ಬಳಸಬಹುದು. ಹೀಗಾಗಿ ಇತ್ತೀಚೆಗೆ ಈ ಚೀನಾ ದೇಶವು ಒಂದು ಜಲಾಂತರ್ಗಾಮಿ ನೌಕೆಯನ್ನ ಬಾಂಗ್ಲಾದೇಶಕ್ಕೆ ಕೊಟ್ಟಿರೋದ್ರಿಂದ ಭಾರತವು ಕೂಡ ಲೈನ್ ಆಫ್ ಕ್ರೆಡಿಟ್ ಅನ್ನಾಗಿ ಬಾಂಗ್ಲಾದೇಶಕ್ಕೆ ಕೊಟ್ಟಿದೆ. ಸೊ ಸ್ನೇಹಿತರೆ, ಇದಿಷ್ಟು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇಲ್ಲಿಯವರೆಗೂ ನಡೆದಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.